Good morning, dear students. Welcome to Engineering Drawing online classes. Today we are discussing one more isometric object and then also draw the orthographic projection in first angle projection. Let us see one of the isometric drawing is here. How to draw this isometric drawing and then how to draw the orthographic projection in first angle projection. First ನಾವೀಗ ಈ ಒಂದು ಐಸೋಮೆಟ್ರಿಕ್ ಡ್ರಾಯಿಂಗ್ನ ಡ್ರಾ ಮಾಡೋದನ್ನ ಹೇಳ್ಕೊಡ್ತೀನಿ. ಟೋಟಲ್ ಲೆಂತ್ 78 ಇದೆ, ವಿಡ್ತ್ 42 ಇದೆ, ಹೈಟ್ ಬಂದು 60 mm ಇದೆ. 42 + 21 + 12 ಟೋಟಲ್ ಹೈಟ್ ಬಂದು 60 ಆಗುತ್ತೆ. ವಿಡ್ತ್ ಬಂದು 42 mm ಆಗುತ್ತೆ. ಟೋಟಲ್ ನೋಡ್ಕೊಳ್ಳಿ, ಲೆಂತ್ 78 mm, ಹೈಟ್ 60 mm, ವಿಡ್ತ್ 42 mm. ಫಸ್ಟ್ ನೀವು ಇಲ್ಲಿ ಮಾಡಬೇಕಾದ ಕೆಲಸ, ಫಸ್ಟ್ ಹಾಫಲ್ಲಿ ಐಸೋಮೆಟ್ರಿಕ್ ಡ್ರಾಯಿಂಗ್ ಹಾಕಿ, ಸೆಕೆಂಡ್ ಹಾಫಲ್ಲಿ ಆರ್ಥೋಗ್ರಾಫಿಕ್ನ ಹಾಕಿ. ಫಸ್ಟ್ ಒಂದು ಬೇಸ್ ಲೈನ್ನ ಡ್ರಾ ಮಾಡಿ. ಈ ಬಾರ್ಡರ್ ಲೈನ್ಗೆ 10 mm ಗ್ಯಾಪ್ಗೆ ಎರಡು ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟ್ ಒಂದು 10 mm, ನೆಕ್ಸ್ಟ್ 10 mm. ಎರಡು ಪ್ಯಾರಲ್ ಲೈನ್ನ ಡ್ರಾ ಮಾಡಿ. ಬಾರ್ಡರ್ ಲೈನ್ಗೆ ಪ್ಯಾರಲ್ ಆಗಿರಲಿ. ನೆಕ್ಸ್ಟ್ ಇನ್ನೊಂದು ಲೈನು ಪ್ಯಾರಲ್ ಆಗಿ ಸೆಟ್ ಸ್ಕ್ವೇರ್ ಪ್ರೊಟೆಕ್ಟರ್ನ ಉಪಯೋಗಿಸ್ಕೊಂಡು ಪ್ಯಾರಲ್ ಲೈನ್ ಡ್ರಾ ಮಾಡ್ಕೊಳ್ಳಿ. ಫಸ್ಟ್ ಒಂದು ಪಾಯಿಂಟ್ನ ಮಾರ್ಕ್ ಮಾಡಿಕೊಂಡು ಅಲ್ಲಿ ಪ್ರೊಟೆಕ್ಟರ್ನ ಬೇಸ್ ಮಾಡಿ. 30 ಡಿಗ್ರಿ, 90 ಡಿಗ್ರಿ, 30 ಡಿಗ್ರಿ ನೋಡಿ, ಇದು 30 ಡಿಗ್ರಿ, 90 ಡಿಗ್ರಿ ಆ್ಯಂಡ್ ದೆನ್ ಲೆಫ್ಟ್ ಸೈಡಲ್ಲೂ 30 ಡಿಗ್ರಿ ಮಾರ್ಕ್ ಮಾಡ್ಕೊಳ್ಳಿ. ಆ್ಯಂಗಲ್ ಲೈನ್ಸ್ನ ಡ್ರಾ ಮಾಡಿ. ಈ ಆ್ಯಂಗಲ್ ಲೈನ್ 30 ಡಿಗ್ರಿ ಇರುತ್ತೆ. ಈ ಕಡೆ ಆ್ಯಂಗಲ್ ಲೈನ್ನ ಡ್ರಾ ಮಾಡಿ, 30 ಡಿಗ್ರಿ ಇರುತ್ತೆ. ನೆಕ್ಸ್ಟ್ ಎಕ್ಸಾಕ್ಟ್ ಸೆಂಟ್ರಲ್ಲಿ 90 ಡಿಗ್ರಿ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಫಸ್ಟ್ ಈ ರೀತಿ 3 ಲೈನ್ಸ್ಗಳನ್ನ ಡ್ರಾ ಮಾಡಿ ಆದಮೇಲೆ ಟೋಟಲ್ 78 mm ಲೆಂತ್ ಇದೆ. ಆ 78 mm ಲೆಂತ್ನ ಮಾರ್ಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಥಿಕ್ನೆಸ್ 12 mm ಇದೆ, 12 mm ಮಾರ್ಕ್ ಮಾಡ್ಕೊಂಬಿಡಿ. ನೆಕ್ಸ್ಟ್ ಸೈಡಿಗೆ ಬಂದರೆ ಟೋಟಲ್ ಲೆಂತ್ ಬಂದು 42 mm ಇದೆ. 42 mm ಮಾರ್ಕ್ ಮಾಡಿ. ಫಸ್ಟ್ 12 mm ಆ್ಯಂಡ್ ದೆನ್ 18 mm, ರಿಮೈನಿಂಗ್ 12 mm ಉಳಿಯುತ್ತೆ. ಹೈಟು 12 mm ಇದೆ, ಥಿಕ್ನೆಸ್ ಆಫ್ ಬೇಸ್ ಪ್ಲೇಟ್ 12 mm ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಸೆಟ್ ಸ್ಕ್ವೇರ್ನ ಈ ರೀತಿ ರೆಫರೆನ್ಸ್ ಲೈನ್ ಬಾಟಮ್ ಲೈನ್ಗೆ ಬೇಸ್ ಮಾಡಿ. ಫಸ್ಟ್ ಥಿಕ್ನೆಸ್ ಲೈನ್ನ ಎಳೀರಿ 12 mm ತಿನ್ ಲೈನ್. ಅದರ ಆಪೋಸಿಟಲ್ಲಿ ಆ ಕಡೆನೂ ಲೆಫ್ಟ್ ಸೈಡಲ್ಲೂ ಅದೇ ರೀತಿ ಸೆಟ್ ಸ್ಕ್ವೇರ್ನ ರಿವರ್ಸ್ ಹಾಕಿ ಒಂದು ತಿನ್ ಲೈನ್ನ ಡ್ರಾ ಮಾಡಿ. ನೆಕ್ಸ್ಟ್ ವರ್ಟಿಕಲ್ ಲೈನ್ನ ಡ್ರಾ ಮಾಡೋಣ. ಟೋಟಲ್ 78 mm ಮಾರ್ಕ್ ಮಾಡಿದ್ರಲ್ಲ, ಅಲ್ಲಿ ಒಂದು ವರ್ಟಿಕಲ್ ಲೈನ್. ಈಗೇನು ಮತ್ತೆ 12 mm ಮಾರ್ಕ್ ಮಾಡಿದ್ರಲ್ಲ, ಅಲ್ಲಿಂದಲೂ ಒಂದು ವರ್ಟಿಕಲ್ ಲೈನ್ನ ಡ್ರಾ ಮಾಡಿ. ನೆಕ್ಸ್ಟ್ ಈ ಕಡೆ ಬಂದರೆ ಫಸ್ಟ್ 12 mm ಅಲ್ಲಿ ಒಂದು ವರ್ಟಿಕಲ್ ಲೈನ್ನ ಡ್ರಾ ಮಾಡಿ. ನೆಕ್ಸ್ಟ್ 18 mm ಒಂದು ವರ್ಟಿಕಲ್ ಲೈನ್ನ ಡ್ರಾ ಮಾಡಿ. ಲಾಸ್ಟ್ 42 mm ಅಂದರೆ ರಿಮೈನಿಂಗ್ 12 mm ಇದೆಲ್ಲ, ಅಲ್ಲಿ ಒಂದು ವರ್ಟಿಕಲ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಡ್ರಾ ಮಾಡಿಕೊಂಡು ಸೆಟ್ ಸ್ಕ್ವೇರ್ನ ಹೀಗೆ ಇಟ್ಕೊಳ್ಳಿ. ಈ ಪಾಯಿಂಟಿಂದ ಒಂದು ಲೈನ್ನ ಡ್ರಾ ಮಾಡಿ. ನೆಕ್ಸ್ಟ್ ಆಪೋಸಿಟ್ ಡೈರೆಕ್ಷನಲ್ಲಿ ಇಟ್ಕೊಂಡು ಈ ಲಾಸ್ಟ್ ಲೆಂತ್ ಏನು ಹೈಟ್ ಇದೆ, ಈ ಪಾಯಿಂಟಿಂದ ಒಂದು ಲೈನ್ನ ಡ್ರಾ ಮಾಡಿ. ನೆಕ್ಸ್ಟ್ ಒಂದು ವರ್ಟಿಕಲ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಈ ಪಾಯಿಂಟ್ನಿಂದ ನೋಡಿ, ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಈ ವರ್ಟಿಕಲ್ ಲೈನ್ನ ಅಳಿಸ್ಕೊಳ್ಳಿ. ಈ ಎಕ್ಸ್ಟ್ರಾ ಅನ್ವಾಂಟೆಡ್ ಲೈನ್ಸ್ನ ರಿಮೂವ್ ಮಾಡ್ಕೊಳ್ಳಿ. ನಿಮಗೆ ಶೇಪ್ ಗೊತ್ತಾಗುತ್ತೆ. ತಿನ್ ಲೈನ್ ಇದೆ ಇಲ್ಲಿ. ನೆಕ್ಸ್ಟ್ 12 mm ಮಾರ್ಕ್ ಮಾಡೋಣ. ಇಲ್ಲಿ 12 mm ಡೈಮೆನ್ಷನ್ ಕೊಟ್ಟಿದ್ದಾನೆ. ಈ ಟೇಪರ್ ಏನು ಇದೆ ಬಾಟಮಲ್ಲಿ, ಅಲ್ಲಿ 12 mm ಮಾರ್ಕ್ ಮಾಡಿಕೊಂಡು ಫಸ್ಟ್ ಒಂದು ವರ್ಟಿಕಲ್ ಲೈನ್ನ ಡ್ರಾ ಮಾಡಿ. ನೆಕ್ಸ್ಟ್ ಈ 30 ಡಿಗ್ರಿ ಬೇಸ್ ಲೈನ್ಗೆ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ. ಈಗ ನೀವು ಡೈರೆಕ್ಟಾಗಿ ಜಾಯಿನ್ ಮಾಡ್ಬೋದು, ಡಾರ್ಕ್ ಮಾಡ್ಬೋದು. ನೋಡಿ, ಈ ಕಾರ್ನರಿಂದ ಈ ಕಾರ್ನರ್ಗೆ ಒಂದು ಸ್ಟ್ರೈಟ್ ಥಿಕ್ ಲೈನ್ನ ಡ್ರಾ ಮಾಡಿ. ಇಲ್ಲೂ ಬೇಸಲ್ಲೂ ಅಷ್ಟೇ. ಈ ಎರಡು ಲೈನು ಡಾರ್ಕ್ ಮಾಡಿ. ನೆಕ್ಸ್ಟ್ ಈ ವರ್ಟಿಕಲ್ ಲೈನ್ನ ಡಾರ್ಕ್ ಮಾಡಿ.
ನೋಡ್ತಾ ಹೋಗಿ ಒಂದೊಂದೇ ಲೈನ್ನ ಡಾರ್ಕ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಈ ಲೈನ್ನ ಪ್ರೊಜೆಕ್ಟ್ ಮಾಡಿರಲ್ಲ, ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಜಾಯಿನ್ ಮಾಡಿ ಡಾರ್ಕ್ ಮಾಡಿ, ಇಷ್ಟು ಡಾರ್ಕ್ ಮಾಡಿ ಬಿಟ್ಕೊಳ್ಳಿ. ನೆಕ್ಸ್ಟು ಟೋಟಲ್ ಹೈಟ್ ಬಂದು ನಮಗೆ 60 mm ಇದೆ. ಬೇಸಿಂದ 60 mm ಮಾರ್ಕ್ ಮಾಡ್ಕೊಳ್ಳಿ. ಈ ಬೇಸ್ ಪಾಯಿಂಟ್ ಲಾಸ್ಟ್ ಇಲ್ಲಿಂದ 78 mm ಮಾರ್ಕ್ ಮಾಡಿರಲ್ಲ, ಈ ಪಾಯಿಂಟ್ನಿಂದ ವರ್ಟಿಕಲಿ 60 mm ಮಾರ್ಕ್ ಮಾಡಿ. ಮಾರ್ಕ್ ಮಾಡಿ ಒಂದು ಇನ್ಕ್ಲೈನ್ ಲೈನ್ನ ಜಾಯಿನ್ ಮಾಡಿ. ನೋಡಿ, ಈ 30 ಡಿಗ್ರಿ ಬೇಸ್ಗೆ ಪ್ಯಾರಲ್ ಆಗಿ ಸ್ಲೈಡ್ ಮಾಡಿ ಪ್ರೊಟೆಕ್ಟರ್ನ ಸೆಟ್ ಸ್ಕ್ವೇರ್ಸ್ಗಳನ್ನ ಈ ರೀತಿ ಒಂದು ಇನ್ಕ್ಲೈನ್ ಲೈನ್ನ ಜಾಯಿನ್ ಮಾಡಿ 60 mm ಹೈಟ್ಗೆ. ನೆಕ್ಸ್ಟ್ ಆಪೋಸಿಟಲ್ಲಿ ನೀವು ಸೆಟ್ ಸ್ಕ್ವೇರ್ನ ಈಗ ಹಾಕ್ಕೊಂಡು ಈ 30 ಡಿಗ್ರಿ ಲೈನ್ಗೆ ಪ್ಯಾರಲ್ ಆಗಿ ಲೈನ್ನ ಡ್ರಾ ಮಾಡ್ತಾ ಹೋಗಿ. ನೆಕ್ಸ್ಟ್ ಹಾಗೆಯೇ ಈ ಪಾಯಿಂಟ್ನಿಂದ ಟಾಪ್ ಪಾಯಿಂಟ್ ಏನಿದೆ ಈ ಪಾಯಿಂಟಿಂದ ಒಂದು ಲೈನ್ನ ಜಾಯಿನ್ ಮಾಡಿ. ನೋಡಿ, ಟಾಪಲ್ಲಿ ಒಂದು ವಾಲ್ ಬಂತು, 12 mm ಥಿಕ್ನೆಸ್ ಒಂದು ವಾಲ್ ಬಂತು. ಈ ರೀತಿ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡಿಕೊಂಡು ಈ ಒಂದು ವೆಬ್ ಇದೆ, ಇನ್ಕ್ಲೈನ್ಡ್ ವೆಬ್, ಈ ವೆಬ್ನ ಹೇಗೆ ಡ್ರಾ ಮಾಡೋದಂತ ಹೇಳ್ಕೊಡ್ತೀನಿ. ನೋಡಿ, ಟೋಟಲ್ 18 ಲೆಂತ್ ಇದೆ, ಈ ವಿಡ್ತು 18 ಇದೆ. ಅದರಲ್ಲಿ ನಮಗೆ 12 mmಗೆ ವೆಬ್ ಬರಬೇಕು. ಅಂದರೆ ಎಕ್ಸಾಕ್ಟ್ ಸೆಂಟರ್ ಮಾಡ್ಕೊಳ್ಳಿ. ಫಸ್ಟು 18ಅಲ್ಲಿ ಕರೆಕ್ಟಾಗಿ ಸೆಂಟರ್ 9 ಮಾಡ್ಕೊಳ್ಳಿ. 9 ಮಾಡಿಕೊಂಡು ಅಲ್ಲಿಂದ 6 mm ಒಂದು ಮಾರ್ಕ್ ಮಾಡಿ, ಈ ಕಡೆ 6 mm ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಲೆಂತ್ ಟೋಟಲ್ 18, ಮಿಡ್ಲು 9 mm ಬರುತ್ತೆ. ಈ ಕಡೆ 9 mm, ಈ ಕಡೆ 9 mm. ಈ ಮಿಡ್ಲಿಂದ ಈ ಕಡೆ 6 mm, ಈ ಸೆಂಟರಿಂದ ಈ ಕಡೆ 6 mm, ಎರಡು ಟೋಟಲಿ ನಮಗೆ 12 mm ಸಿಗುತ್ತೆ. ಹಾಗೆಯೇ ನಮಗೆ ಇಲ್ಲಿ ಟೋಟಲ್ ಲೆಂತ್ ಏನಿದೆ 42 mm. ಎಕ್ಸಾಕ್ಟ್ ಸೆಂಟರ್ ಮಾಡ್ಕೊಳ್ಳಿ 21ಗೆ. ಈ ಕಡೆ 6 mm, ಈ ಕಡೆ 6 mm ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಒಂದು ತಿಕ್ ಲೈನ್ನ ಡ್ರಾ ಮಾಡಿ. ನೋಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ ಸೆಂಟರಿಂದ 6 mm ಇದೆಯಲ್ಲ, ಅಲ್ಲಿಂದ ಅಲ್ಲಿಗೆ ಒಂದು ಸ್ಟ್ರೈಟ್ ತಿಕ್ ಲೈನ್ ಕಾಣಿಸ್ತಾ ಇದೆಯಲ್ಲ. ನೆಕ್ಸ್ಟ್ ಹಾಗೆಯೇ ಒಂದು ವರ್ಟಿಕಲ್ ಲೈನ್ನ ಡ್ರಾ ಮಾಡೋಣ. ಈ ಹೈಟ್ ಬಂದು 42 mm ಇದೆ. 42 mm. ತಿನ್ ಲೈನ್ ಇರಲಿ. 42 ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಅಲ್ಲಿ ಒಂದು ಲೈನ್ ಹಾಕಿ ಅದನ್ನು 12 mm ಮಾರ್ಕ್ ಮಾಡಿ. ವೆಬ್ ಥಿಕ್ನೆಸ್ 12 mm ಇದೆ. ನೋಡಿ, ಇಲ್ಲಿ ಈ ಕಾರ್ನರಿಂದ ಈ ಕಾರ್ನರ್ಗೆ ಒಂದು ತಿನ್ ಲೈನ್. ನೆಕ್ಸ್ಟ್ ಇಲ್ಲಿ 12 mm ಥಿಕ್ನೆಸ್ಗೆ ಒಂದು ಪ್ಯಾರಲ್ ಲೈನ್. ನೋಡಿ, ವೆಬ್ ಬಂತು. ಡಾರ್ಕ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ತಿನ್ ಲೈನ್ನ ಹಾಕ್ಕೊಳ್ಳಿ, ಆಮೇಲೆ ಡಾರ್ಕ್ ಮಾಡಿದ್ರೆ ಆಯಿತು. ಫಸ್ಟ್ ನಾವೀಗ ಈ ರೇಡಿಯಸ್ ಫಾರ್ಮ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇಲ್ಲಿ ನಾವು ರೇಡಿಯಸ್ ಫಾರ್ಮ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟ್ ರೇಡಿಯಸ್ ಸೆಂಟರ್ಗೆ ಈ ಬೇಸ್ ಪ್ಲೇಟ್ ಟಾಪಿಂದ 27 mm ಇದೆ. 27 mm ಮಾರ್ಕ್ ಮಾಡಿ. ಮಾರ್ಕ್ ಮಾಡಿಬಿಟ್ಟು ಒಂದು ಆ್ಯಕ್ಸಿಸ್ ಲೈನ್ನ ಡ್ರಾ ಮಾಡಿ. ಸೆಂಟರ್ ಲೈನ್ ಅಂದರೆ ಆ್ಯಕ್ಸಿಸ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ತಿನ್ ಲೈನ್, ಚೈನ್ ತಿನ್ ಲೈನ್ ಅಂತ ಕರಿತೀವಿ ಇದಕ್ಕೆ. ಚೈನ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಈ ರೀತಿ ಚೈನ್ ಲೈನ್ನ ಡ್ರಾ ಮಾಡಿಕೊಂಡು ನೆಕ್ಸ್ಟ್ ನೀವು 21ಗೆ ಸೆಂಟರ್ ಮಾರ್ಕ್ ಮಾಡ್ಕೊಂಡಿದ್ರಿ. ಟೋಟಲ್ 42 ಇದೆ, ಸೆಂಟರ್ಗೆ 21 ಮಾರ್ಕ್ ಮಾಡ್ಕೊಂಡಿದ್ದೀರಾ. ಆ 21 ಮಾರ್ಕ್ ಮಾಡ್ಕೊಂಡಿದ್ರಲ್ಲ, ಅಲ್ಲಿಂದ ಒಂದು ವರ್ಟಿಕಲ್ ಲೈನ್ನ ಡ್ರಾ ಮಾಡಿ. ಅದನ್ನು ಚೈನ್ ಲೈನ್ನೇ ಮಾಡಿ.
ಇಲ್ಲಿ ನೋಡಿ ಎಕ್ಸಾಕ್ಟ್ ಸೆಂಟರ್ ಸಿಗ್ತದೆ ನಿಮಗೆ, ಕಾಣಿಸ್ತಾ ಇದೆಯಲ್ಲ ಸೆಂಟರ್. ಇಲ್ಲಿ ನಮಗೆ ರೇಡಿಯಸ್ 21 ಕೊಟ್ಟಿದ್ದಾನೆ, ಹಾರ್ಟ್ 21 ಅಂದರೆ ಈ ಕಡೆಯೂ 21 ಆಲ್ರೆಡಿ ಇದೆ. ನೆಕ್ಸ್ಟ್ ಈ ಕಡೆಯೂ ಈ ಸೆಂಟರ್ ಪಾಯಿಂಟಿಂದ ರೈಟ್ಗೂ 21 mm ಇದೆ. ಹೈಟು 21 mm ಇದ್ದೇ ಇರುತ್ತೆ. ನೆಕ್ಸ್ಟ್ ಅದ್ರ ಕೆಳಗೆ ಈ ಸೆಂಟರ್ ಆಕ್ಸಿಸ್ ಲೈನಿಂದ ಕೆಳಗೆ 21 mm ಮಾರ್ಕ್ ಮಾಡಿ. ಮಾರ್ಕ್ ಮಾಡಿ ಒಂದು ಥಿನ್ ಲೈನ್ನ ಡ್ರಾ ಮಾಡಿ. ನೋಡಿರಿ, ನಿಮಗೆ 4 ಕಾರ್ನರ್ ಸಿಕ್ತು. ಎ, ಬಿ, ಸಿ, ಡಿ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಎ, ಬಿ, ಸಿ, ಡಿ ಒಂದು ಸ್ಕ್ವಯರ್ ಬಾಕ್ಸ್ ಬಂತು. ಈ ಸೆಂಟರಿಂದ ಇಲ್ಲಿಗೆ 21, ಲೆಫ್ಟಿಗೆ 21, ಟಾಪ್ಗೂ 21 mm, ಬಾಟಮ್ಗೂ 21 mm ಇರಲೇಬೇಕು. ಇಲ್ಲಿ ನೆಕ್ಸ್ಟ್ ಮಾರ್ಕ್ ಮಾಡ್ತಾ ಹೋಗ್ತೀನಿ ನೋಡಿ. ಇ, ಎಫ್, ಜಿ, ಎಚ್ ಈ ರೀತಿ ಮಾರ್ಕ್ ಮಾಡಿ. ಫಸ್ಟ್ ಇಲ್ಲಿ ರೇಡಿಯಸ್ ಫಾರ್ಮ್ ಮಾಡೋದಕ್ಕೆ ಮುಂಚೆನೇ ಡಿಯಿಂದ ಬಿಗೆ ಒಂದು ಥಿನ್ ಲೈನ್ನ ಮಾಡಿ ಡ್ರಾ ಮಾಡಿ, ಅದು ಥ್ರೂ ದ ಸೆಂಟರ್ ಮುಖಾಂತರ ಹಾದು ಹೋಗುತ್ತೆ. ಒಂದು ಥಿನ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಫಿಂದ ಸಿಗೆ ಒಂದು ಲೈನ್ನ ಡ್ರಾ ಮಾಡಿ. ನೆಕ್ಸ್ಟ್ ಎಚ್ಚಿಂದ ಹೇಗೆ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ. ಇಲ್ಲಿ ಎಲಿಪ್ಸ್ನ ಹಾಕೋದು ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, 2 ಸೆಂಟರ್ ಪಾಯಿಂಟ್ ಸಿಕ್ತು. ಈ ಪಾಯಿಂಟ್ಗೆ ಪಿ ಅಂತ ಕೊಡೋಣ, ಈ ಪಾಯಿಂಟ್ಗೆ ಕ್ಯೂ ಅಂತ ಕೊಡೋಣ. ಇಷ್ಟು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ನಾವು ಕಾಂಪಾಸ್ನ ತೊಗೋಣ. ಫಸ್ಟ್ ಸಿನ ಸೆಂಟರ್ ಮಾಡ್ಕೊಳ್ಳೋಣ. ಸಿನ ಸೆಂಟರ್ ಮಾಡಿಕೊಂಡು ಎಫ್ಗೆ ರೇಡಿಯಸ್ನ ತೊಗೊಳ್ಳಿ, ಅಥವಾ ಇಗೆ ರೇಡಿಯಸ್ನ ತೊಗೊಳ್ಳಿ. ಇ ಅಥವಾ ಎಫ್ಗೆ ರೇಡಿಯಸ್ನ ತೊಗೊಳ್ಳಿ. ಇ ಮತ್ತು ಎಫ್ಗೆ ರೇಡಿಯಸ್ನ ತಗೊಂಡು ಒಂದು ಆರ್ಕ್ನ ಡ್ರಾ ಮಾಡಿ. ಡಾರ್ಕ್ ಮಾಡಿ. ನೆಕ್ಸ್ಟ್ ಕ್ಯೂನ ಸೆಂಟರ್ ಮಾಡ್ಕೊಳ್ಳಿ. ಎಫ್ಗೆ ರೇಡಿಯಸ್ ತೊಗೊಳ್ಳಿ ಅಥವಾ ಜಿಗೆ ರೇಡಿಯಸ್ ತೊಗೊಳ್ಳಿ. ಎಫ್ ಅಥವಾ ಜಿಗೆ ರೇಡಿಯಸ್ನ ತೊಗೊಳ್ಳಿ. ಇಲ್ಲಿಂದ ಒಂದು ಕಂಟಿನ್ಯೂಸ್ ಥಿಕ್ ಆರ್ಕ್ನ ಡ್ರಾ ಮಾಡಿ. ಕಾಣಿಸ್ತಾ ಇದೆಯಲ್ಲ. ನೆಕ್ಸ್ಟ್ ನಾವೀಗ ಒಂದು ಸೈಡ್ ಆಯಿತು. ಇನ್ನೊಂದು ಆಪೋಸಿಟ್ ಸೈಡಲ್ಲಿ ನಾವು ರೇಡಿಯಸ್ನ ಡಾರ್ಕ್ ಮಾಡೋ ಹೇಳ್ಕೊಡ್ತೀನಿ. ಸಿಂಪಲ್ ಲಾಜಿಕ್ ಇದು. ಥಿಕ್ನೆಸ್ 12 mm ಇದೆ. ಏನು ನೀವು ಎಲ್ಲಿ ಸೆಂಟರ್ಸ್ನ ಮಾಡ್ಕೊಂಡ್ರಿ, ಫಸ್ಟ್ ನಾವು ಸಿನ ಸೆಂಟರ್ ಮಾಡ್ಕೊಂಡ್ವಿ. ಆ ಸಿ ಪಾಯಿಂಟ್ನಿಂದ ಒಂದು 30 ಡಿಗ್ರಿ ಲೈನ್ನ ಡ್ರಾ ಮಾಡಿ. ಈ ಸೆಟ್ ಸ್ಕ್ವೇರ್ಸ್ನ ಬೇಸ್ ಮಾಡ್ಕೊಳ್ಳಿ. ಈ ಸಿಯಿಂದ ಒಂದು 30 ಡಿಗ್ರಿ ಲೈನ್, ಆ್ಯಂಡ್ ದೆನ್ ಕ್ಯೂಯಿಂದ ಒಂದು 30 ಡಿಗ್ರಿ ಲೈನ್. ಪ್ಯಾರಲ್ ಲೈನ್ಸ್. ಈ 30 ಡಿಗ್ರಿ ಲೈನ್ಗೆ, ಈ ಬೇಸ್ ಲೈನ್ಗೆ ಪ್ಯಾರಲ್ ಆಗಿ ಸಿ ಪಾಯಿಂಟಿಂದ ಒಂದು ಲೈನ್, ಆ್ಯಂಡ್ ದೆನ್ ಕ್ಯೂ ಪಾಯಿಂಟಿಂದ ಒಂದು ಲೈನ್. ನೀವು ಇಲ್ಲಿ ಇಷ್ಟು ಮಾಡಬೇಕಾದ ಕೆಲಸ ಏನಂದರೆ, ಟೋಟಲ್ ಥಿಕ್ನೆಸ್ ಆಫ್ ವಾಲ್ ಏನಿದೆ ಅದು 12 mm ಇದೆ. ಫಸ್ಟು ನೀವು 12 mm ಮಾರ್ಕ್ ಮಾಡ್ಕೊಳ್ಳಿ. ಸಿಯಿಂದ 12 mm ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಯೂಯಿಂದ 12 mm ಮಾರ್ಕ್ ಮಾಡ್ಕೊಳ್ಳಿ. ಸಿನ ಸೆಂಟರ್ ಮಾಡ್ಕೊಳ್ಳಿ. ಇ ಅಥವಾ ಎಫ್ಗೆ ನೀವು ರೇಡಿಯಸ್ ತೊಗೊಂಡಿದ್ದೀರಲ್ಲ, ಅಷ್ಟೇ ರೇಡಿಯಸ್ನ ತೊಗೊಳ್ಳಿ. ಶಿಫ್ಟ್ ಮಾಡಿ. ನೀವು ಇಲ್ಲಿಂದ 12 mm ಮಾರ್ಕ್ ಮಾಡಿದ್ರಲ್ಲ, ಅಲ್ಲಿಗೆ ಸೆಂಟರ್ ಮಾಡ್ಕೊಳ್ಳಿ. ನೋಡಿ, ಆಪೋಸಿಟಲ್ಲಿ ನಿಮಗೆ ರೇಡಿಯಸ್ ಲೈನ್ ಬರುತ್ತೆ. ಕಾಣಿಸ್ತಾ ಇದೆಯಲ್ಲ. ನೆಕ್ಸ್ಟ್ ಕ್ಯೂನ ಸೆಂಟರ್ ಮಾಡ್ಕೊಳ್ಳಿ. ಎಫ್ ಅಥವಾ ಜಿಗೆ ರೇಡಿಯಸ್ನ ತೊಗೊಳ್ಳಿ, ಅಷ್ಟೇ ತೊಗೊಂಡು ಲಿಫ್ಟ್ ಮಾಡ್ಕೊಳ್ಳಿ. ಕ್ಯೂಯಿಂದ 12 mm ಮಾರ್ಕ್ ಮಾಡಿದ್ರಲ್ಲ, ಅಲ್ಲಿ ರೇಡಿಯಸ್ನ ತೊಗೊಳ್ಳಿ. ನೀವು ಜಸ್ಟ್ ಒಂದು ಟರ್ನ್ ಮಾಡಿ. ನೆಕ್ಸ್ಟ್ ನೀವೀಗ ಸೆಟ್ ಸ್ಕ್ವೇರ್ನ ಹೀಗೆ ಇಟ್ಕೊಂಡು ಅಲ್ಲಿ ಒಂದು ಲೈನ್ನ ಡ್ರಾ ಮಾಡಬೇಕಾಗ್ತದೆ. ಅಂದರೆ ಈ 30 ಡಿಗ್ರಿ ಲೈನ್ಗೆ ಪ್ಯಾರಲ್ ಆಗಿ ಈ ಆರ್ಕಲ್ಲಿ ನೀವು ಒಂದು ಲೈನ್ನ ಜಾಯಿನ್ ಮಾಡಿ.
ನೋಡಿ ರೇಡಿಯಸ್ ಫಾರ್ಮ್ ಆಯಿತು. ಇಷ್ಟೇ ಡಿಯರ್ ಸ್ಟೂಡೆಂಟ್ಸ್, ಸಿಂಪಲ್ಲಾಗಿದೆ, ಅರ್ಥ ಮಾಡ್ಕೊಂಡು ಡ್ರಾಯಿಂಗ್ ಮಾಡಿ. ಈಗ ಡಾರ್ಕ್ ಮಾಡ್ತಾ ಹೋಗ್ತೀನಿ ನೋಡಿ ಒಂದೊಂದೇ, 1 by 1. ಹಾಗೇನೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ನೋಡಿ. ಈ ಲೈನ್ನ ಡಾರ್ಕ್ ಮಾಡಿ, ಬೇಸ್ ಡಾರ್ಕ್ ಮಾಡಿ, ಈ ಲೈನ್ ಎಲ್ಲಿ ಬಂದು ಟಚ್ ಆಗುತ್ತೆ ಆ ವೆಬ್ಬಿಗೆ ಅಲ್ಲಿಗೆ ನಿಲ್ಲಿಸಿ. ಇದು ಅಷ್ಟೇ, ಟಾಪ್ ವೆಬ್ಬಿಗೆ ಎಲ್ಲಿ ಬರುತ್ತೆ ಅಲ್ಲಿ ನಿಲ್ಲಿಸಿ ಡಾರ್ಕ್ ಮಾಡಿ. ನೋಡಿ ಡಿಯರ್ ಸ್ಟೂಡೆಂಟ್ಸ್, ಕಂಪ್ಲೀಟ್ ಆಯಿತು. ಇದನ್ನು ಕಾಂಪಾಸಲ್ಲೇ ಡಾರ್ಕ್ ಮಾಡಿ, ನಾನು ಬೈ ಹ್ಯಾಂಡ್ ಡಾರ್ಕ್ ಮಾಡ್ತಾಯಿದ್ದೀನಿ. ಫಿನಿಶ್. ನೆಕ್ಸ್ಟ್ ಎಲ್ಲ ಡೈಮೆನ್ಷನ್ನ ಡಾರ್ಕ್ ಮಾಡ್ತಾ ಹೋಗಿ. ನೋಡಿ ಡಿಯರ್ ಸ್ಟೂಡೆಂಟ್ಸ್, ಡೈಮೆನ್ಷನಿಂಗ್ ಮಾಡಿದ್ದೀನಿ. ಈ ಐಸೋಮೆಟ್ರಿಕ್ ಡ್ರಾಯಿಂಗಲ್ಲಿ ಏನು ಡೈಮೆನ್ಷನ್ಸ್ಗಳಿದೆ ಆ ಡೈಮೆನ್ಷನ್ಸ್ಗಳು ಮಾತ್ರ ಇಲ್ಲಿ ಎಂಟ್ರಿ ಮಾಡಬೇಕು. 1 by 1 ಅಷ್ಟನ್ನು ಡೈಮೆನ್ಷನ್ ಮಾಡಿ ತೋರಿಸಿದ್ದೀನಿ ನೋಡಿ. ಇಲ್ಲಿ ಲೆಂತ್ ಯಾವ್ದು ಜಾಸ್ತಿ ಇದೆ ಆ ಕಡೆಯಿಂದ ನಾವು ಫ್ರಂಟ್ ವ್ಯೂನ ನೋಡಬೇಕಾಗತ್ತೆ. ಇಲ್ಲಿ ಕೊಟ್ಟಿದ್ರೆ ಓಕೆ, ಕೊಟ್ಟಿಲ್ಲ ಅಂದರೆ ನೀವು ಅನ್ಸ್ಟುಡ್ ಮಾಡ್ಕೋಬೇಕು. ಲೆಂತ್ ಯಾವ್ದು ಜಾಸ್ತಿ ಇದೆ ಆ ಕಡೆಯಿಂದ ನಾವು ಫ್ರಂಟ್ ವ್ಯೂನ ನೋಡಬೇಕಾಗತ್ತೆ. ಈ ಡೈರೆಕ್ಷನ್ ನಿಂತ್ಕೊಂಡು ಫ್ರಂಟ್ ವ್ಯೂನ ನೋಡ್ತೀವಿ. ಎಲ್ಲ ಡೈಮೆನ್ಷನ್ ಮಾಡಿ. ಇದೊಂದು ತುಂಬ ಇಂಪಾರ್ಟೆಂಟ್ ನೋಡಿ. ಈ ಸೆಂಟರಿಂದ ಒಂದು ಡೈಮೆನ್ಷನ್ ಲೈನ್, ಲೀಡರ್ ಲೈನ್ ಹಾಕಿ ಡೈಮೆನ್ಷನಿಂಗ್ ಮಾಡಿದ್ದೀನಿ. ಈ ಸೆಂಟರಿಂದ ಈ ರೇಡಿಯಸ್ ಏನಿದೆ, ಆರ್ಕ್ ಏನಿದೆ ಅಲ್ಲಿವರೆಗೂ R21 ಇದೆ. ಈ ಡೈಮೆನ್ಷನ್ ಒಂದು ನೀಟಾಗಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಟೋಟಲ್ ಹೈಟ್ 42 ನೀವು ಇಲ್ಲಿ ಸೆಂಟ್ರಲ್ಲಿ ಕೊಟ್ಟಿದ್ದಾನೆ, ಆಬ್ಜೆಕ್ಟ್ ಸೆಂಟ್ರಲ್ಲಿ. ನಾನು ಅದನ್ನು ಹೊರಗೆ ಹಾಕಿದ್ದೀನಿ ನೋಡಿ. ಇಲ್ಲಿಂದ ಒಂದು ಲೈನ್ನ ಪ್ರೊಜೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟಾಪಿಂದ ಏನು ಹೈಟ್ ಇದೆ ಆ 42 mm ಹೈಟಿಂದ ಒಂದು ಲೈನ್ನ ಪ್ರೊಜೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿಂದ ಒಂದು ಡೈಮೆನ್ಷನ್ ಲೈನ್ ಹಾಕಿ ಒಂದು 10 mm ಬಿಟ್ಬಿಟ್ಟು ಡೈಮೆನ್ಷನ್ ಫಿಗರ್ನ 42 ಅಂತ ಬರೀರಿ. ಓಕೆ ನೋಡಿ ಡಿಯರ್ ಸ್ಟೂಡೆಂಟ್ಸ್, ಕಂಪ್ಲೀಟ್ ಆಗಿದೆ. ಇಷ್ಟನ್ನು ನೋಡಿಕೊಂಡು ನೀವು ರೀಡ್ರಾ ಮಾಡಿ, ರಿಪ್ಲೈ ಮಾಡಿ. ಏನಾದ್ರು ಡೌಟ್ಸ್ ಇದ್ದರೆ ಕೇಳಿ, ಕಾಲ್ ಮಾಡಿ. ಓಕೆ, ಗುಡ್ ಲಕ್.